ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನೆ IBPS ಕ್ಲರ್ಕ್ ಮೇನ್ಸ್ ರಿಸಲ್ಟ್ ರಿಲೀಸ್ ಮಾಡಿದ್ದಾರೆ. ಸೊ ಯಾರು ಸೆಲೆಕ್ಟ್ ಆಗಿರೋ ಎಲ್ಲರಿಗೂ ಕಂಗ್ರಾಟ್ಸ್. ಇನ್ನು ನನ್ನ ರಿಸಲ್ಟ್ ಒಂದು ಸೆಲೆಕ್ಟ್ ಆಗಿದೆ. ಇದು ನನ್ನ ಸೆಕೆಂಡ್ ಜಾಬ್. ಆಲ್ರೆಡಿ SBI ಕ್ಲರ್ಕ್ ಸೆಲೆಕ್ಟ್ ಆಗಿತ್ತು. ಸೊ ಮೊನ್ನೆ ಹೇಳಿದ್ದೆ. ಇನ್ನು ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಲಿ ಅಥವಾ ನನ್ನ ಸ್ಕೋರ್ ಕಾರ್ಡ್ಸು ಅಥವಾ ರಿಸಲ್ಟ್ಸ್ ಲಾಸ್ಟ್ ಇಯರ್ ನಾವು 2025 ಒಂದು ಹಾಕಿದೆ ಅಷ್ಟೇ. ಸೊ ಅದರಲ್ಲಿ ಇದಾವೆ ನೋಡಿ. ಯಾರಾದರೂ ಕೆಲವರು ಕೇಳ್ತಾ ಇರ್ತೀರಾ ನಿಮ್ಮ ಕ್ಯಾಟಗರಿ ಯಾವುದು ಆ ಥರ. ಸೊ ಅದರಲ್ಲೆಲ್ಲ ಇದೆ ನೋಡಿ. ನಾನು ಲಾಸ್ಟ್ ಇಯರ್ ಅಟೆಂಡ್ ಮಾಡಿದ ಎಕ್ಸಾಮ್ಸ್ ಎಲ್ಲ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಇವನು ಎಕ್ಸ್ಪೆಕ್ಟೆಡ್ ಕಟಾಪ್ಗಳು ಅದರಲ್ಲಿ ಹೇಳಿದ್ದೀನಿ. ಸೊ ಚೆಕ್ ಮಾಡಿ ಬೇಕಂದರೆ. ಸೊ ಇದು ನನ್ನ ರಿಸಲ್ಟು. ಸೊ ಇನ್ನು ನಂದು ಕೆನರಾ ಬ್ಯಾಂಕಿಗೆ ಅಲಾಟ್ ಆಗಿದೆ. SD ಕೆಟಗರಿಯಲ್ಲಿನೇ ಅಲಾಟ್ ಆಗಿದೆ. ಸೊ ನನ್ನ ಮಾರ್ಕ್ಸ್ ಬಂದು 68.75 ಬಂದಿದೆ 200ಗೆ. ಇನ್ನು ಕೆಲವರು ಸ್ಟ್ರಾಟಜಿ ವೀಡಿಯೋಗಳು ಕೇಳ್ತಾ ಇರ್ತಾರೆ. ಹೇಳ್ತೀನಿ, ಒಂದು ಟೈಮಲ್ಲಿ ಫುಲ್ಲು ಡೀಟೇಲ್ ವೀಡಿಯೋ ಮಾಡಿನೇ ಹೇಳ್ತೀನಿ. ಪ್ರಿಲಿಮ್ಸಿಗೆ ಯಾವ ಥರ ಓದಬೇಕು, ಮೇನ್ಸಿಗೆ ಯಾವ ಥರ ಓದಬೇಕಂತ. ಸೊ ನನಗೆ ಲಾಸ್ಟ್ 3 ಇಯರ್ಸಿಂದನೂ ಆಲ್ಮೋಸ್ಟ್ ಗೊತ್ತಿದೆ. ಬ್ಯಾಂಕ್ ಎಕ್ಸಾಮ್ಸ್ ಯಾವ ಥರ ಇರ್ತವೆ, ಏನು ಓದಬೇಕು, ಯಾವ ಸೋರ್ಸ್ ಫಾಲೋ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಮತ್ತು ಮೋಕ್ಸ್ ಆಗಲಿ ಯಾವ ತಗೋಬೇಕು. ಕಮ್ಮಿ ಅಂದರೆ ಯಾವಾಗಲೂ 2 ಮಾರ್ಕ್ಸ್ ಯೂಸ್ ಮಾಡಿ. ಟೆಕ್ಸ್ಟ್ ಬುಕ್ ಒಂದೇ ಮಾತ್ರ ಯಾವಾಗಲೂ ಯೂಸ್ ಮಾಡಬೇಡಿ. ಅದ್ರ ಜೊತೆ ಗೈಡ್ಲಿ ಇಲ್ಲ ಓಲಿ ಬೋರ್ಡು, ಸ್ಮಾರ್ಟ್ ಕಿಡ ಬೇಡ. ಓಲಿ ಬೋರ್ಡು, ಗೈಡ್ಲಿ ಇಲ್ಲ ಪ್ರಾಕ್ಟೀಸ್ ಮೋಕ್, ಈ ಮೂರಲ್ಲಿ ಒಂದು ಯಾವುದಾದ್ರೂ ಇರಲೇಬೇಕು. ಟೆಕ್ಸ್ಟ್ ಬುಕ್ ಒಂದೇ ಅಂತ ಮಾತ್ರ ಯಾವಾಗಲೂ ಯೂಸ್ ಮಾಡಬೇಡಿ. ಅದೊಂಥರ ಟ್ರ್ಯಾಪ್ ಇದ್ದಂಗೆ ಟೆಕ್ಸ್ಟ್ ಬುಕ್ಕು. ಅವರು ಎಲ್ಲರಿಗೂ ಮಾರ್ಕ್ಸ್ ಮಾಡ್ತಾರಲ್ವ, ರೈಲ್ವೆ ಆಗಲಿ SSC ಆಗಲಿ. ಅದರಿಂದ ಬ್ಯಾಂಕಿಂಗ್ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು ನನಗೆ. ನಾನು ಸ್ಟಾರ್ಟಿಂಗ್ ಟೆಕ್ಸ್ಟ್ ಬುಕ್ ಒಂದೇ ಯೂಸ್ ಮಾಡ್ತಿದ್ದೆ, ಅದರಿಂದ ಹೇಳ್ತಿದ್ದೀನಿ. ಸೊ ಒಂದು 2-3 ಮಾರ್ಕ್ಸ್ ತಗೊಳ್ಳಿ, ಪರ್ಚೇಸ್ ಮಾಡಿ. ಯಾವಾಗಲೂ ನೀವು ಅದರಲ್ಲಿ ನೋಡೋಕೆ ಹೋಗಬೇಡಿ. ಯಾವಾಗಲೂ 2-3 ಮಾರ್ಕ್ಸ್ ಮಾಡ್ತಾನೆ ಇರಬೇಕು ಬೇರೆ ಪ್ಲಾಟ್ಫಾರ್ಮ್ಸಿಂದ. ಇನ್ನು ಯೂಟ್ಯೂಬ್ ವೀಡಿಯೋಸ್ ಅಂತಂದರೆ ಹೇಳ್ತೀನಿ ನೆಕ್ಸ್ಟ್ ಒಂದು ಡೀಟೇಲ್ ವೀಡಿಯೋ. ಈಗ ನೆಕ್ಸ್ಟ್ ಇರೋದಂದರೆ RBI ಅಸಿಸ್ಟೆಂಟು, ಅದಕ್ಕೆ ಹೇಳ್ತೀನಿ ಬೇಕಂದರೆ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸ್ವಲ್ಪ ಲೈಕ್ ಮಾಡಿ. ಹಾಗಾದರೆ ಅದು ಭಾಳ ಜನಕ್ಕೆ ಅಪಿಯರ್ ಆಗುತ್ತೆ ವೀಡಿಯೋ. ಸೊ ನಮ್ಮ ಕನ್ನಡದವ್ರಿಗೆ ರೀಚ್ ಆಗಬೇಕಿದು. ಭಾಳ ಜನ ನಮ್ಮ ಕನ್ನಡದವರು ಸೆಲೆಕ್ಟ್ ಆಗಬೇಕು ಬ್ಯಾಂಕಿಂಗಿಗೆ ಅಷ್ಟೇ. ಅದರಿಂದ ಅಷ್ಟೇ ನಾನು ವೀಡಿಯೋ ಮಾಡ್ತಿರೋದು. ಇನ್ನು ನನ್ನ ಅಟೆಂಪ್ಟ್ಸ್ ಅಂತಂದರೆ ಇಷ್ಟೇ ನೋಡಿ. ಇದು ಅವತ್ತು ಎಕ್ಸಾಮ್ ಡೇ ಇದು. ಇಷ್ಟು ಅಟೆಂಪ್ಟ್ ಮಾಡಿದ್ದೆ ಅಷ್ಟೇ. GKಲಿ ಟೋಟಲ್ 21, ಅಂದರೆ 2 ಮಾರ್ಕ್ಸ್ನು 3 ಮಾಡಿದ್ದೆ, 1 ಮಾರ್ಕ್ಸ್ನು 15 ಮಾಡಿದ್ದೆ. ಟೋಟಲ್ 21 ಮಾರ್ಕ್ಸ್ ಮಾಡಿದ್ದೆ. ಸೊ ಅದರಲ್ಲಿ 17.25 ಬಂದಿದೆ. GKಲು ಒಂದು 2 to 3 ಕ್ವಶನ್ಸ್ ಏನೋ ರಾಂಗ್ ಆದಂಗಿದ್ದಾವೆ. ಇನ್ನು ಇಲ್ಲಿ ನಾರ್ಮಲೈಸೇಷನ್ ಕೂಡ ಎಫೆಕ್ಟ್ ಕೊಟ್ಟಿದೆ. ಈ IBPS ಕ್ಲರ್ಕ್ ಮೇನ್ಸ್ ಅಂದರೆ 2 ಶಿಫ್ಟ್ ಇತ್ತಲ್ವ. ಸೊ ಅದರಿಂದ ಹೇಳೋಕ್ಕಾಗಲ್ಲ. ಇವನ್ ನನ್ನ ಫಸ್ಟ್ ಶಿಫ್ಟಲ್ಲಿತ್ತು, ಫಸ್ಟ್ ಡೇಯಲ್ಲಿ. ಸೊ ನಮ್ಮದು ಕೂಡ ಆಗಿರ್ಬೋದೇನೋ ನಾರ್ಮಲೈಸೇಷನ್. ಬರೀ ಸೆಕೆಂಡ್ ಶಿಫ್ಟೇ ಆಗಿರುತ್ತಂತಿಲ್ಲ, ಡಿಫಿಕಲ್ಟ್ ಇತ್ತು ಸೆಕೆಂಡ್ ಶಿಫ್ಟು ಅಂತ ಭಾಳ ಜನ ಹೇಳೋರು. ಸೊ ನಂಗೆ ಗೊತ್ತಿಲ್ಲ, ಅದು ಅನಾಲಿಸಿಸ್ ಕೂಡ ಯಾರು ಮಾಡಲಿಲ್ಲ, ಅದರಿಂದ ಗೊತ್ತಾಗಲಿಲ್ಲ. ಕಮ್ಮಿ ಜನ ಇದ್ದಿತ್ತು, ಆಲ್ಮೋಸ್ಟ್ ಒಂದು 5 ಸ್ಟೇಟ್ಸ್ ಒಳಗೇನೋ ಇತ್ತು ಅಷ್ಟೇ ಸೆಕೆಂಡ್ ಶಿಫ್ಟು, ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕದಲ್ಲಿ. ಅದರಿಂದ ಯಾರು ಅನಾಲಿಸಿಸ್ ಮಾಡಲಿಲ್ಲ. ಸೊ ಗೊತ್ತಾಗಲಿಲ್ಲ. GK ಬಂದು 21 ಮಾಡಿದ್ದೆ. ಇಲ್ಲಿ ಟೋಟಲ್ ಅಟೆಂಪ್ಟ್ಸ್ ಇದೆ ನೋಡಿ, ಇಲ್ಲಿ ನನ್ನ ಮಾರ್ಕ್ಸ್ ಇದೆ. ಇನ್ನು ಅವತ್ತು ಎಕ್ಸಾಮ್ ಡೇ ದಿನ ಆಲ್ಮೋಸ್ಟ್ ಯಾವ ಥರ ಹೇಳೋರು ಅಂತಂದರೆ, ಕೆಲವರು 100+100 10+ ಎಲ್ಲ ಅಟೆಂಪ್ಟ್ ಮಾಡಿದ್ದೀವಿ ಅಂತ ಹೇಳೋರು ಕ್ವಶನ್ಸು. ಸೊ ಅಷ್ಟು ಮಾಡೋ ಥರ ಇರಲಿಲ್ಲ ಆ್ಯಕ್ಚುಲಿ. ಎಕ್ಸಾಮ್ ಟೈಮ್ ಬೇರೆ ಶಾರ್ಟೇಜ್ ಮಾಡಿದ್ರಲ್ಲ, ಅದರಿಂದ ಸ್ವಲ್ಪ ಡಿಫಿಕಲ್ಟ್ ಇತ್ತು ಎಕ್ಸಾಮ್ ಕೂಡ. ಅಷ್ಟು ಈಸಿನೂ ಇರಲಿಲ್ಲ ಎಕ್ಸಾಮು. ಬಟ್ ಜನರಲ್ OBC ಕೆಟಗರಿ ಅವರಿಗೆ 100+ ಮಾಡಲೇಬೇಕಿತ್ತು. ಮಿನಿಮಮ್ ಅಂದರೆ 95+ ವಿತ್ ಅಕ್ಯುರೇಸಿ. 100 ಮಾಡಿದ್ರು ಕೂಡ ಸೆಲೆಕ್ಷನ್ ಆಗಿರೋದು. ಸೊ ನಾನು ಇಲ್ಲಿ ಏನಪ್ಪ ಅಂತಂದರೆ, ನಂದು ಇನ್ನೂ ಅರೌಂಡ್ +10 ಮಾರ್ಕ್ಸ್ ಮಾಡ್ಬೋದಿತ್ತು. ಬಟ್ ನನ್ನ ಟೈಮ್ ಭಾಳ ಇತ್ತು. ಕ್ವಾಂಟಲ್ಲಿ 2 ಮಾರ್ಕ್ಸ್ ಕ್ವಶನ್ ಇತ್ತಲ್ವ, ಒಂದು DI, ಕೆಮಿಸ್ಟ್ರಿ, ಫಿಸಿಕ್ಸ್ ಆ ಥರ ಏನೋ ಇತ್ತಲ್ವ, ಪರ್ಸೆಂಟೇಜ್ ಮೇಲೆ ಕೊಟ್ಟಿದ್ರಲ್ಲ, ಆ DI ಮಾಡಿರಲಿಲ್ಲ. ಸೊ ಅದು DI ಮಾಡಿದ್ರೆ ನಾನು ಆಲ್ಮೋಸ್ಟ್ +10 ಮಾರ್ಕ್ಸ್ ಆಗಿರೋದು. ನನಗೆ ಟೈಮ್ ಇತ್ತು, ಬಟ್ ಆ ಮೆಥಡ್ ಅದು ಆ್ಯಕ್ಚುಲಿ ಅದೇನೋ ಪರ್ಸೆಂಟೇಜಲ್ಲಿ ಕನ್ವರ್ಷನ್ ಮಾಡೋಕ್ಕಾಗಲಿಲ್ಲ ಎಕ್ಸಾಮಲ್ಲಿ. ಸೊ DIಗಳು ಮಿಸ್ ಮಾಡಬೇಡಿ ಯಾವಾಗಲಾಗಲಿ. ಮೇನಲ್ಲಿ ಜನರಲ್ ಮತ್ತು OBC ಕೆಟಗರಿ ಅವ್ರಿಗೆ ಹೇಳ್ತಿರೋದು. ಸೊ ನಿಮ್ಮ ಕಟಾಪ್ ಯಾವಾಗಲೂ ಜಾಸ್ತಿನೇ ಇರುತ್ತೆ. EWS ಆಗಲಿ, SC ಆಗಲಿ, ST ಆಗಲಿ ಯಾವಾಗಲೂ ಸ್ವಲ್ಪ ಕಮ್ಮಿನೇ ಇರುತ್ತೆ ಕಂಪೇರ್ ಟು ದೆಮ್. ಅದಕ್ಕೆ OBC ಜನರಲ್ ಅವರು ಯಾವಾಗಲೂ ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಇವನ್ ಕಟಾಪ್ ಎಷ್ಟು ಅನ್ಕೊಂತೀವೋ ಅದಕ್ಕಿಂತ ಒಂದು 10 to 15 ಮಾರ್ಕ್ಸ್ ಜಾಸ್ತಿನೇ ತೆಗಿತೀವಿ ಅನ್ನೋ ಥರ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಹಂಗಾದ್ರೆ ಮಾತ್ರ ನೀವು ಸೆಲೆಕ್ಟ್ ಆಗೋದು. ಇಲ್ಲಾಂದರೆ ಮುಂದೆ ಕೂಡ ಅದೇ ಥರ ರಿಪೀಟ್ ಬರಿತಾನೆ ಇರಬೇಕಾಗುತ್ತೆ, ಸೆಲೆಕ್ಷನ್ ಆಗಲ್ಲ, ಆ ಥರ ಆಗಿಬಿಡುತ್ತೆ. ಸೊ ನೀವು ಸೆಲೆಕ್ಷನ್ ಆಗಬೇಕಂತಂದರೆ ಸ್ವಲ್ಪ ಜಾಸ್ತಿನೇ ಮಾಡಬೇಕು. ಇನ್ನು ಎಕ್ಸ್ಪೆಕ್ಟೆಡ್, ಸೊ ಇಷ್ಟು ಟೋಟಲ್ ನನ್ನ ಅಟೆಂಪ್ಟ್ಸ್ ಅರೌಂಡ್ 81 to 83 ಏನೋ ಮಾಡಿದ್ದೆ. ಸೊ ನನ್ನ ಮಾರ್ಕ್ಸ್ 68 ಬಂದಿದೆ. ಒಂದು 8 ಕ್ವಶನ್ ಏನೋ ತಪ್ಪಾದಂಗಿದೆ ಅಷ್ಟೇ, 8ರಿಂದ 9 ಕ್ವಶನ್ನು. ಸೊ ಯಾವಾಗಲೂ ಅಕ್ಯುರೇಸಿ ಮೇಂಟೈನ್ ಮಾಡಬೇಕು. ಜಾಸ್ತಿ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ, ಬಟ್ ಮಿನಿಮಮ್ ಅಟೆಂಪ್ಟ್ ಮಾಡಲೇಬೇಕಾಗುತ್ತೆ. SBI ಕ್ಲರ್ಕ್ ಆಗಲಿ, SBI ಕ್ಲರ್ಕ್ ಅಥವಾ IBPS ಕ್ಲರ್ಕಲ್ಲಿ ಅರೌಂಡ್ 100 to 110 ಯಾರ್ಯಾರು ಜನರಲ್ OBC 95+ಇಂದ ಹಿಡಿದು ವಿತ್ ಅಕ್ಯುರೇಸಿ ಮಾಡ್ತೀರೋ, ಸೊ ನಿಮ್ಮದೆಲ್ಲ ಸೆಲೆಕ್ಷನ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ ಯಾವಾಗಲೂ ಕೂಡ. ಕಟಾಪ್ ಅಂತಂದರೆ ಯಾವಾಗಲೂ 70 to 80, 75-80 ಲೆವೆಲ್ಗೆ ಇರುತ್ತೆ. ಜನರಲ್ ಆದರೂ OBC ಆಗಲಿ, SBI ಕ್ಲರ್ಕ್ ಆಗಲಿ. ವೇಕೆನ್ಸಿ ಎಷ್ಟೇ ಇರಲಿ IBPS ಕ್ಲರ್ಕ್ ಆಗಲಿ, ಕಾಂಪಿಟೇಷನ್ ಅದೇ ಲೆವೆಲ್ಗೆ ಇರುತ್ತೆ. ಸೊ ವೇಕೆನ್ಸಿ ಜಾಸ್ತಿ ಇದೆ, ಕಟಾಪ್ ಕಮ್ಮಿ ಬರುತ್ತೆ, ಭಾಳ ಕಮ್ಮಿ ಬರುತ್ತೆ, ಅಥವಾ ಇಲ್ಲ ಭಾಳ ಕಮ್ಮಿ ಇದ್ದರೆ ಜಾಸ್ತಿ ಬರುತ್ತೆ ಅಂದ್ಕೊತಿರಲ್ಲ, ಆ ಥರ ಇರಲ್ಲ. ಮ್ಯಾಕ್ಸಿಮಮ್ ಈ ರೇಂಜಲ್ಲೇ ಇರುತ್ತೆ ನಮ್ಮ ಕರ್ನಾಟಕದ ಯಾವಾಗಲೂ ಕೂಡ. ಕಟಾಪ್ ಅಂತಂದರೆ ಪ್ರಿಲಿಮ್ಸ್ ಕಟಾಪ್ ಲೋ ಆಗ್ತಿರುತ್ತೆ ಅಷ್ಟೇ, ವೇಕೆನ್ಸಿ ಜಾಸ್ತಿ ಬಂದಾಗ. ಈ ಸಲ IBPS ಕ್ಲರ್ಕ್ ಹಂಗೆ ಆಗಿದ್ದು, ಭಾಳ ಕಮ್ಮಿ ಆಯಿತು. ಬಟ್ ಮೇನ್ಸ್ ಕಟಾಪ್ ನೋಡಿದ್ರೆ ಎಲ್ಲರಿಗೂ ಶಾಕ್ ಕೊಟ್ಟಿದೆ. ಕೆಲವರು 60 ಬರುತ್ತೆ ಆ ಥರ ಎಲ್ಲ ಅಂದ್ಕೊತಿದ್ರೆ, 60-65 ಲೆವೆಲ್ ಬರುತ್ತೆ ಅಂತ. ಇನ್ನು ಎಕ್ಸ್ಪೆಕ್ಟೆಡ್ ಕಟಾಪ್ ಅಂದರೆ ನಾನು ಒಂದು ರೇಂಜ್ ಕೊಟ್ಟಿದ್ದೆ. ಇದು ಎಕ್ಸಾಕ್ಟ್ 2-3 ಮಾರ್ಕ್ಸ್ ಗ್ಯಾಪಲ್ಲಿ ಹೇಳೋಕೆ ಆಗ್ತಿರಲಿಲ್ಲ ಇದ್ರ ಕಟಾಪು. ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೋಡಿ, ಆಲ್ಮೋಸ್ಟ್ ಡಿಸೆಂಬರ್ ಎಂಡಲ್ಲೇನೋ ಹಾಕಿದ್ದೆ ಶಾರ್ಟ್ಸು, ಚೆಕ್ ಮಾಡಿ ಬೇಕಿದ್ರೆ. ರೇಂಜ್ ಯಾಕಪ್ಪ ಅಂತಂದರೆ ಇಲ್ಲಿ ಮೇನಾಗಿ IBPS ಕ್ಲರ್ಕ್ ಈ ಸಲ 2 ಶಿಫ್ಟ್ ಇತ್ತು.
ನಮ್ಮ ಕರ್ನಾಟಕದಲ್ಲಿ. ಸೊ ಅದು ಹೇಳೋಕ್ಕಾಗ್ತಿಲ್ಲ. ಇನ್ನೊಂದು ಪ್ಯಾಟ್ರನ್ ಚೇಂಜ್ ಮಾಡಿದರು. ಲಾಸ್ಟ್ ಇಯರ್ಸ್ ಅಂದರೆ ಬೇರೆ ಥರ ಪ್ಯಾಟ್ರನ್ ಇತ್ತು, ಈ ವರ್ಷ ಪ್ಯಾಟ್ರನ್ ಚೇಂಜ್ ಮಾಡಿದ್ರು. ಸೊ ಟೈಮ್ ಲಿಮಿಟ್ ಬೇರೆ ಕಮ್ಮಿ ಮಾಡಿದ್ರು, ಯಾವ ಥರ ಅಂತ ಹೇಳೋಕ್ಕೆ ಆಗ್ತಿರಲಿಲ್ಲ. ಇನ್ನೊಂದು ವೇಕೆನ್ಸಿ ಬೇರೆ ಭಾಳ ಇತ್ತು. ಮೇನ್ಸ್ ಕಟ್ ಆಫ್ ಪ್ರೆಡಿಕ್ಟ್ ಮಾಡೋದು ಯಾವಾಗಲೂ ಕಷ್ಟ ಆಗಿರುತ್ತೆ, ಎಕ್ಸಾಕ್ಟ್ ಕಟ್ ಆಫ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇವನ್ RRB PO ಕೂಡ ನಾನು ಹೇಳಿದ್ದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಕ್ಯಾಟಗರಿಯಲ್ಲಿ +3 ಹೋಗಿದೆ. ಮೇನ್ ರೀಸನ್ ಅದೇ ಹೇಳಿದ್ದೀನಿ, ಇಂಟರ್ವ್ಯೂ ಅಂತ. ಸೊ ಇನ್ನೂ ಕೆಲವರು ನಂಬಲ್ಲ ಆ್ಯಕ್ಚುಲಿ ಹೇಳಿದ್ರು ಕೂಡ, ಬಟ್ ಅಲ್ಲಿ ಇಂಟರ್ವ್ಯೂ ಮೇನ್ ರೀಸನ್ ಆಗಿರುತ್ತೆ. ಸ್ಕೋರ್ಸ್ ಇದ್ದು ಇಲ್ಲ ಅಂತಲ್ಲ, ಬಟ್ ಇಂಟರ್ವ್ಯೂ ಜಾಸ್ತಿ ಕೊಟ್ಟಿರೋದ್ರಿಂದ ಭಾಳ ಜನಕ್ಕೆ ಈ ಸಲ 15-16 ಕಾಮನ್ ಆಗೋಗಿದೆ. ಬಟ್ ನಮ್ಮ 2024-23 ಅವ್ರನ್ನ ಕೇಳಿಬೇಕಿದ್ರೆ 24 ಅವ್ರು ನನಗೆ ಗೊತ್ತಿರೋದು. ಸೊ ಅವರಿಗೆ 16 ಕೊಟ್ಟವ್ರು ಅಂದರೆ ಭಾಳ ಕಮ್ಮಿ ಜನ, ಅರೌಂಡ್ 10% ಜನಕ್ಕೆ ಕೊಟ್ಟಿದ್ದಾರೆ ಅನ್ಸುತ್ತೆ ಅಷ್ಟೇ, ಭಾಳ ಲೋ. ಇವನ್ ಕೆಲವರು 80-90+ ತೆಗ್ದವರು ಲಾಸ್ಟ್ ಇಯರ್ ಬರೀ ಇಂಟರ್ವ್ಯೂಲ್ 12-13 ಆ ಥರ ಕೊಟ್ಟಿದ್ರು. ಸೊ ಅವ್ರು ಸೆಲೆಕ್ಟ್ ಆಗಿದ್ರು, ಬಟ್ ಇಂಟರ್ವ್ಯೂಲ್ ನನಗೆ ಭಾಳ ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳೋರು. ಸೊ 2024 ಅವ್ರು ಸೆಲೆಕ್ಟ್ ಆದಾಗ ಆ ಥರ ಇತ್ತು ಅದು ಆ್ಯಕ್ಚುಲಿ RRB PO. ಬಟ್ ಈ ವರ್ಷ ಎಲ್ಲರದು 15-16 17 ಕೂಡ ಕಾಮನ್ ಆಗಿದೆ, ಆ ಥರ ಕೊಟ್ಟಿದ್ದಾರೆ. ಅಂದರೆ 85 ಮಾರ್ಕ್ಸ್ ಕೂಡ ಭಾಳ ಜನಕ್ಕೆ ಕೊಟ್ಟಿದ್ದಾರೆ, 80-85. ಅದರಿಂದ ಆ ಥರ ಆಗಿರೋದು. ಇಲ್ಲ ಅಂತಂದಿದ್ರೆ ಅದು ಕೂಡ ಕಟ್ ಆಫ್ ಕಮ್ಮಿನೇ ಕಾಣುತ್ತೆ. ಇನ್ನು ಇದು ಹೇಳಿದ್ದೆ, ಕೆಲವರು 65-60 ಲೆವೆಲ್ಗೆ ಬರುತ್ತೆ ಅಂತ ಹೇಳೋರು. IBPS ಕ್ಲರ್ಕ್ ಅಷ್ಟು ಬರಲ್ಲ ಅಂತ ಗೊತ್ತಿತ್ತು. ಇನ್ನು ಪ್ರಿಲಿಮ್ಸ್ ಕಟ್ ಆಫ್ ಭಾಳ ಕಮ್ಮಿ ಬಂದಿದೆ, ಮೇನ್ಸ್ ಕಟ್ ಆಫ್ ಕೂಡ ಕಮ್ಮಿ ಬರುತ್ತೆ ಅಂತ ಥಿಂಕ್ ಮಾಡೋಕೆ ಹೋಗಬೇಡಿ ಯಾವಾಗಲಾದ್ರಲ್ಲಿ. ಪ್ರಿಲಿಮ್ಸ್ ಕಟ್ ಆಫ್ ಕಮ್ಮಿ ಬಂದಿದೆ ಅಂದರೆ ಮೇನ್ಸ್ ಕಟ್ ಆಫ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತಂದರೆ ಮೇನ್ಸ್ ಬರೆಯೋರು ಭಾಳ ಜನ ಇರ್ತಾರೆ. ಕೆಲವರು ಪ್ರಿಲಿಮ್ಸಲ್ಲಿ ಸ್ಪೀಡ್ ಇರಲ್ಲ, ಬಟ್ ಮೇನ್ಸಲ್ಲಿ GK ಅಥವಾ ಇಂಗ್ಲೀಷ್ ಚೆನ್ನಾಗಿರೋರು ಇರ್ತಾರೆ ಕೆಲವರು, ಅವರು ಸ್ಕೋರ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರು ಕ್ವಾಂಟ್ ರೀಸನಿಂಗ್ ಚೆನ್ನಾಗಿರೋರು ಅವ್ರು ಯಾವಾಗಲೂ ಕ್ಲಿಯರ್ ಮಾಡ್ತಾನೆ ಇರ್ತಾರೆ. ಅವ್ರದ್ದೆಲ್ಲ GK ಇಂಗ್ಲೀಷು ಆ ಥರ ವೇರಿ ಆಗ್ತಾ ಇರುತ್ತೆ. ಕೆಲವರು ಪ್ರಿಲಿಮ್ಸಲ್ಲಿ ಅಷ್ಟು ಸ್ಪೀಡ್ ಇರಲ್ಲ, 60-65 ಸ್ಟ್ರಕ್ ಆಗಿಬಿಟ್ಟಿರ್ತಾರೆ. ಮುಂದೆ ಜಾಸ್ತಿ ತೆಗಿಯೋಕ್ಕಾಗ್ತಿರಲ್ಲ, 70 ಮೇಲೆ ಒಂದೊಂದ್ಸಲಿ 71-73 ಆ ಥರ ಎಲ್ಲ ಕಟ್ ಆಫ್ ಬರ್ತಾ ಇರುತ್ತೆ ಪ್ರಿಲಿಮ್ಸು. ಇನ್ನು ಈ ಸಲ ಅಂತಂದರೆ ಆಂಧ್ರದವರು ಅಥವಾ ಬೇರೆ ಸ್ಟೇಟವರಾಗಲಿ ನಮ್ಮ ಸ್ಟೇಟಿಗೆ ಭಾಳ ಜನ ಅಪ್ಲೈ ಮಾಡಿದರು. IBPS ಕ್ಲರ್ಕ್ ಆಗಲಿ, RRB ಕ್ಲರ್ಕ್ ಆಗಲಿ. ಇವನ್ RRB ಕ್ಲರ್ಕ್ ಕೂಡ ಸ್ವಲ್ಪ ಜಾಸ್ತಿನೇ ಬರ್ಬೋದು, ಬಟ್ ಆಲ್ಮೋಸ್ಟ್ ನಾನು ಅಲ್ಲೂ ಹೇಳಿದ್ದೀನಿ ನೋಡಿ, ಶಾರ್ಟ್ಸಲ್ಲಿದೆ ಕಟ್ ಆಫ್ ಅಂದರೆ ಅರೌಂಡ್ 105ಇಂದ 110+ ಅಂದ್ಕೊಂಡಿದ್ದೀನಿ. ಸೊ ಆ ಲೆವೆಲಾಗಿ ಇರ್ಬೋದು ಜನರಲ್ ಕ್ಯಾಟಗರಿ ಅವರಿಗೆ. ಇನ್ನು ಕ್ಯಾಟಗರಿ ವೈಸ್ ಹೇಳೋದು ಸ್ವಲ್ಪ ಕಷ್ಟ ಇದೆ. ಜನರಲ್ ಕ್ಯಾಟಗರಿ ಅವರಿಗೆ ಆರೆಂಜ್. ಇನ್ನು ಸೇಫ್ ಮಾರ್ಕ್ಸ್ ಹೇಳಿದ್ದೆ ನೋಡಿ, ಅದರಲ್ಲಿ ಅರೌಂಡ್ 110ಇಂದ 120ವರೆಗೂ ಅಟೆಂಪ್ಟ್ ಮಾಡ್ಬೋದಿತ್ತು. ಅಷ್ಟು ಯಾರಾದ್ರು ಅಷ್ಟು ಮಾರ್ಕ್ಸ್ ಬರ್ತಿದ್ದು ಅಂತಂದರೆ ನಿಮ್ದು ಆಲ್ಮೋಸ್ಟ್ ಸೆಲೆಕ್ಷನ್ ಆಗೇ ಆಗುತ್ತೆ, ಜನರಲ್ OBC ಯಾವುದೇ ಕ್ಯಾಟಗರಿ ಆಗಿರಲಿ. ಸೊ ಇದು ನಾನು ಇಷ್ಟು ರೇಂಜ್ ಕೊಟ್ಟಿದ್ದೆ, ಅದರಿಂದ ಅಷ್ಟೇ, ಅದೇ 2 ಶಿಫ್ಟ್ ಇರೋದ್ರಿಂದನೇ ಈ ಥರ ರೇಂಜ್ ಕೊಟ್ಟಿದ್ದೆ. ಸೊ ಜನರಲ್ OBC EWS ಆಲ್ಮೋಸ್ಟ್ ನಿಯರ್ ಇದೆ. OBC ಆಲ್ಮೋಸ್ಟ್ ಜನರಲ್ ಕಟ್ ಆಫ್ ರೀಚ್ ಆಗಿದೆ. ಸೊ ಅದೇ ಬೇರೆ ಸ್ಟೇಟವ್ರು ಭಾಳ ಇದ್ದರು, ಅವರು ರೀಸನಿಂಗಲ್ಲಿ ಕ್ವಾಂಟಲ್ಲಿ ಸ್ವಲ್ಪ ಚೆನ್ನಾಗಿರ್ತಾರೆ. ಅಂದರೆ ಬೇರೆ ಸ್ಟೇಟವ್ರು ಅವರು ಕೋಚಿಂಗ್ ಹೋಗಿ ಆ ಥರ ಭಾಳ ಇರ್ತಾರೆ, ಭಾಳ ಸ್ಟ್ರಾಂಗ್ ಇರ್ತಾರೆ. ಅದರಿಂದ ಇವನ್ OBC ಜನರಲ್ ಅವರೇ ಭಾಳ ಜನ ಇಲ್ಲಿಗೆ ಅಪ್ಲೈ ಮಾಡೋದು. ಬೇರೆಯವರು ಮಾಡ್ತಾರಿಲ್ಲ ಅಂತಿಲ್ಲ, ಬಟ್ ಜನರಲ್ OBC ಇವನ್ SL ಕೂಡ ಭಾಳ ಜನ ಇರ್ತಾರೆ. SL ಸ್ವಲ್ಪ ಕಮ್ಮಿ ಇರ್ತಾರೆ, ಬಟ್ ಇರೋದೇ ಇಲ್ಲ ಅಂತಿಲ್ಲ. ಎಲ್ಲ ಕ್ಯಾಟಗರಿಯಲ್ಲೂ ಕೂಡ ಬೇರೆ ಸ್ಟೇಟವ್ರು ಇಲ್ಲಿಗೆ ಅಪ್ಲೈ ಮಾಡ್ತಾರೆ. ಸೊ LPT ಸ್ಟ್ರಿಕ್ಟ್ ಮಾಡಿದ್ರೆ ಸ್ವಲ್ಪ ಜನ ಹೋಗ್ತಾರೆ. ಬಟ್ IBPS ಕ್ಲರ್ಕ್ ರಿಸರ್ವ್ ಲಿಸ್ಟ್ ಚಾನ್ಸ್ ಏನಪ್ಪ ಅಂತಂದರೆ IBPS ಕ್ಲರ್ಕಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತಾರೆ, ಅದನ್ನು ಹೇಳ್ತೀನಿ ನೆಕ್ಸ್ಟ್. ಸೊ ಇಷ್ಟು ಹೇಳಿದ್ದೆ ನೋಡಿ, ಕಟ್ ಆಫು ಆಲ್ಮೋಸ್ಟ್ ಕಟ್ ಆಫ್ ರೇಂಜ್ ಕೊಟ್ಟಿದ್ದೆ. ಸೊ ಅಷ್ಟೇ ಬಂದಿದೆ. ಸ್ವಲ್ಪ SL ಜಾಸ್ತಿ ಆಯಿತು, SL ಇನ್ನೊಂದು ಸ್ವಲ್ಪ ಕಮ್ಮಿ ಬರ್ಬೋದಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಜಾಸ್ತಿನೇ ಬಂದಿದೆ. ST ಓಕೆ ನಿಯರ್ ಇದೆ, ಅರೌಂಡ್ 56 ಒಳಗೆ ಬರುತ್ತೆ ಅಂದ್ಕೊಂಡಿದ್ದೆ. ಸೊ ಇದು ಅವಾಗ ಆಗಿದ್ದು ವೀಡಿಯೋ ಶಾರ್ಟ್ಸು, ಚೆಕ್ ಮಾಡಿ ಬೇಕಿದ್ರೆ. ಸೊ ಇನ್ನು ವೇಕೆನ್ಸಿ ಇನ್ಕ್ರೀಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಅದೊಂದು ಮೇನ್ ರೀಸನ್ ಈ ಥರ ರೇಂಜ್ ಕೊಡೋಕ್ಕಾಗಿದ್ದು. ಸೊ IBPS ಕ್ಲರ್ಕ್ ಯಾವಾಗಲೂ ನಮ್ಮ ಕನ್ನಡದಲ್ಲಿ ಇನ್ಕ್ರೀಸ್ ಆಗೋದು, ಬಟ್ ಈ ಸಲ ಏನೋ ಗೊತ್ತಿಲ್ಲ, ಆವಾಗಲೇ ಫೈನಲೈಸ್ ವೇಕೆನ್ಸಿ ಥರ ಕೊಟ್ಟು ಅಲ್ಲೇ ಸ್ಟಾಪ್ ಮಾಡಿಬಿಟ್ರು. ಸೊ ನಾನು ಇನ್ನೂ ಅರೌಂಡ್ 100-200 ಏನೋ ಇನ್ಕ್ರೀಸ್ ಆಗುತ್ತೆ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಇನ್ನು ರಿಸರ್ವ್ ಲಿಸ್ಟ್ ಚಾನ್ಸ್ ಏನಪ್ಪ ಅಂತಂದರೆ, ಸೊ ಇದು ಗ್ಯಾಪ್ ಇಷ್ಟಿದೆ. ಜನರಲ್ವರಿಗೆ 2 ಮಾರ್ಕ್ಸ್ ಇದೆ, OBC ಅವರಿಗೆ 2.25 ಇದೆ. ಸೊ ರಿಸರ್ವ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲ ಸೆಲೆಕ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಚಾನ್ಸ್ ಅಂದರೆ ಎಲ್ಲರದ್ದು ಸೆಲೆಕ್ಟ್ ಆಗುತ್ತೆ. ಯಾಕಪ್ಪ ಅಂತಂದರೆ RRB PO SBI ಕ್ಲರ್ಕ್ ಸೆಲೆಕ್ಟ್ ಆಗಿರೋರು ಅವ್ನು ಚೂಸ್ ಮಾಡ್ತಾರೆ, IBPS ಕ್ಲರ್ಕ್ ಚೂಸ್ ಮಾಡಲ್ಲ. ಅದರಿಂದ 2023 ಆಗಲಿ 24 2 ಇಯರ್ಸಲ್ಲಿ ಫುಲ್ಲು ರಿಸರ್ವ್ ಲಿಸ್ಟ್ ಲಾಸ್ಟ್ ಕಟ್ ಆಫ್ ಎಷ್ಟಿದೆಯೋ ಅವರೆಲ್ಲ ಕ್ಲಿಯರ್ ಆಗಿದೆ. ಅದರಿಂದ ನಾನು ಎರಡರದ್ದು ಕಂಪೇರ್ ಮಾಡ್ತಿಲ್ಲ, ಅದರ ಡಾಟಾ ಆಗಲಿ ತಗೊಳ್ಳಿಲ್ಲ. ಸೊ ಎಲ್ಲರೂ ಕ್ಲಿಯರ್ ಮಾಡ್ತೀರಾ ಆಲ್ಮೋಸ್ಟ್. ನಾನು ಅಂದ್ಕೊಂಡಾಗೆ ಪಕ್ಕ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬೈ ಚಾನ್ಸ್ ಉಳಿದ್ರೆ ಸ್ವಲ್ಪ ಜನ ದುಡಿಬೋದೇನೋ ಗೊತ್ತಿಲ್ಲ. ಇನ್ನು 2 ಮಾರ್ಕ್ಸ್ ಗ್ಯಾಪ್ ಎಷ್ಟು ಜನ ತೊಗೊಂಡಿರ್ಬೋದು ಆ ಥರ ಅನಿಸುತ್ತೆ. ಸೊ ಭಾಳ ಜನನೇ ತೊಗೊಂಡಿರ್ತಾರೆ ಅವರು. ಇವನ್ ಜಸ್ಟ್ 1 ಮಾರ್ಕ್ ಗ್ಯಾಪಲ್ಲೇ ಅರೌಂಡ್ 30-50 ಜನ ಇರ್ತಾರೆ. POಗಳಲ್ಲಿ ಇರಲ್ಲ, ಬಟ್ ಕ್ಲರ್ಕಲ್ಲಿ ಭಾಳ ಜನ ಇರ್ತಾರೆ ಜಸ್ಟ್ 1 ಮಾರ್ಕ್ಸ್ ಗ್ಯಾಪಲ್ಲಿ. ನೆಕ್ಸ್ಟ್ ಮಂತ್ 1 ಮಂತ್ ಆದಮೇಲೆ ಅಲಾಟ್ಮೆಂಟ್ ಬಿಡ್ತಾರೆ, ಅಂದರೆ ಬ್ಯಾಂಕ್ ಯಾವ್ದು ಅಲಾಟ್ ಆಗಿದೆ ಅಂತ ವಿತ್ ಸ್ಕೋರ್ಸ್ ಬಿಡ್ತಾರೆ, ಅವಾಗ ಚೆಕ್ ಮಾಡಿ ಬೇಕಿದ್ರೆ ನಿಮ್ಮ ಕ್ಯಾಟಗರಿ ವೈಸು. ಸೊ 1 ಮಾರ್ಕ್ ಗ್ಯಾಪಲ್ಲೇ ಭಾಳ ಜನ ಇರ್ತಾರೆ. ಇವನ್ STಲಿ 1.50 ಇದೆ ಅಂತಂದರೆ ಅದರಲ್ಲಿ ಒಂದು 30-40 ಜನನೇ ಇರ್ಬೋದೇನೋ ರಿಸರ್ವ್ ಲಿಸ್ಟಲ್ಲಿ. ಅಷ್ಟು 30% ಅಂದರೆ ಅಷ್ಟು ಇರ್ತಾರೆ. ಇಲ್ಲೂ ಗೊತ್ತಿಲ್ಲ 30% ಅಂತ. RRB PO 30% ಇರ್ತಾರೆ. RRB PO ಒಂದು ಗೊತ್ತು, ಇವನ್ RRB ಕ್ಲರ್ಕ್ ಕೂಡ ಗೊತ್ತಿಲ್ಲ. ಸೊ ನನಗನ್ನಿಸ್ದಂಗೆ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ ರಿಸರ್ವ್ ಲಿಸ್ಟಲ್ಲಿ. ಇನ್ನು ರಿಸರ್ವ್ ಲಿಸ್ಟ್ ಅಂತಂದರೆ ಸೊ IBPS ಕ್ಲರ್ಕ್ RRB ಥರ ಎಕ್ಸಾಕ್ಟ್ 3 ಮಂತ್ಸ್ ಒಂದ್ಸಲ ಆ ಥರ ಬಿಡಲ್ಲ. ಅರೌಂಡ್ 4 ಮಂತ್ಸ್ ಆದಮೇಲೆ ಫಸ್ಟ್ ರಿಸರ್ವ್ ಲಿಸ್ಟ್ ಬಿಡ್ತಾರೆ. ಇವರು 2-3 ಟೈಮ್ಸ್ ಏನೋ ರಿಸರ್ವ್ ಲಿಸ್ಟ್ ಬಿಡ್ತಾರೆ. ಇನ್ನು ಲಾಸ್ಟ್ ಕಟ್ ಆಫ್ ಇದೆ ಅಲ್ವಾ, ಈ ರಿಸರ್ವ್ ಲಿಸ್ಟ್ ಕಟ್ ಆಫು ಅಲ್ಲಿಗೆ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ರೀಚ್ ಆಗಿಬಿಡುತ್ತೆ. ಭಾಳ ಜನ ಜಾಯ್ನೇ ಆಗಲ್ಲ ಅದರಲ್ಲಿ. ಈ ಸಲ ಬೇರೆ ಎಲ್ಲ ಒಂದೇ ಸಲ ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಎಲ್ಲರೂ ಇವಾಗ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ತಾರೆ. ಕೆಲವರು RRB PO ಚೂಸ್ ಮಾಡ್ತಾರೆ, ಇನ್ನು ಕೆಲವರು SBI ಕ್ಲರ್ಕ್, ಇನ್ನು ಕೆಲವರು ಬೇರೆ ಸ್ಟೇಟಲ್ಲಿ ಅಪ್ಲೈ ಮಾಡಿದರೆ ಅವ್ರ ಹೋಮ್ ಸ್ಟೇಟ್ ಯಾವ್ದಾದ್ರು ಸೆಲೆಕ್ಟ್ ಆಗಿದ್ರೆ ಅದನ್ನು ಚೂಸ್ ಮಾಡ್ಕೋತಾರೆ. ಸೊ ಅದರಿಂದ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಮ್ಯಾಕ್ಸಿಮಮ್ ಚಾನ್ಸ್ ಲಾಸ್ಟ್ ರಿಸರ್ವ್ ಲಿಸ್ಟ್ ಕಟ್ ಆಫ್ವರೆಗೂ ಬರುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ ಕ್ಯಾಟಗರಿಯವರು. ಬೈ ಚಾನ್ಸ್ ಬರಲಿಲ್ಲ ಅಂದ್ರೆ ಕೂಡ ನೆಕ್ಸ್ಟ್ ಸೆಕೆಂಡ್ ರಿಸರ್ವ್ ಲಿಸ್ಟಲ್ಲಿ ಅಂತ ಆಗುತ್ತೆ. ಸೊ ಇದು ಮಾರ್ಚಲ್ಲಿ ಬಿಟ್ಟಿದ್ದಾರೆ ಅಂದರೆ
ಅರೌಂಡ್ ಜೂನಲ್ಲಿ ಬಿಡ್ಬೋದು ಅಂದ್ಕೊಂಡಿದ್ದೀನಿ ಫಸ್ಟ್ ರಿಸರ್ವ್ ಲಿಸ್ಟು, ಜೂನ್ ಇಲ್ಲ ಜುಲೈಯಲ್ಲಿ. ಇಲ್ಲ ಅಂತಂದರೆ IBPS PO ಜೊತೆ ಏನಾದರೂ ರಿಸರ್ವ್ ಲಿಸ್ಟು ಬರುತ್ತೆ ಅನ್ನಂಗಿದ್ರೆ ಆಲ್ಮೋಸ್ಟ್ ಮೇಗೆ ಬರ್ಬೋದು, ಮೇ ಎಂಡು ಇಲ್ಲ ಜೂನಲ್ಲೇ ಬರ್ಬೋದು ಅಂದ್ಕೊಂಡಿದ್ದೀನಿ. ಸೊ IBPS PO ಆಲ್ರೆಡಿ ಜನವರಿಯಲ್ಲೇ ರಿಸಲ್ಟ್ ಬಿಟ್ಟಿದ್ರು. ಇನ್ನು RRB ಕ್ಲರ್ಕ್ ಬಂದು ಡೇಟ್ ಅದು ಆ್ಯಕ್ಚುಲಿ ಯಾರಿಗೆ ಎಕ್ಸಾಕ್ಟ್ ಡೇಟ್ ಗೊತ್ತಿರಲ್ಲ, ಸುಮ್ಮನೆ ಪ್ರೆಡಿಕ್ಟ್ ಮಾಡಿ ಹೇಳ್ತಾ ಇರ್ತಾರೆ. ಸೊ ಯಾರನ್ನೂ ಅಷ್ಟು ನಂಬಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲಿ ಯಾರೇ ಆಗಲಿ. ಸೊ ನನಗೆ ಅನಿಸಿದ್ದಷ್ಟೇ, ನನಗೂ ಗೊತ್ತಿರಲ್ಲ. ಸುಮ್ಮನೆ ಒಂದು ಎಕ್ಸಾಕ್ಟ್ ಡೇಟ್ ಅಂದರೆ ಮಾರ್ಚ್ 15 ಒಳಗಂತ ರಿಸಲ್ಟ್ ಬಂದೇ ಬರುತ್ತೆ, ಅದಂತ ಎಲ್ಲರಿಗೂ ಗೊತ್ತೇ ಗೊತ್ತು. ಸೊ ನಾನು ಅಂದ್ಕೊಂಡಿರೋದು ಏನಪ್ಪ ಅಂತಂದರೆ ಒಂದು ಫ್ರೈಡೇ ಬರ್ಬೋದು ಈ ವೀಕು, ಅರೌಂಡ್ ಅದು 9-10 ಅನಿಸುತ್ತೆ ಫ್ರೈಡೇ ಡೇಟ್. ಫ್ರೈಡೇ ಬಿಟ್ಟರೆ ಇಲ್ಲ ಮುಂದಿನ ಮಂಡೇ ಒಂದು ಬರ್ಬೋದು, ಅದು ಬಿಟ್ಟರೆ ನೆಕ್ಸ್ಟ್ ಫ್ರೈಡೇ ಇಷ್ಟರೊಳಗೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಈ ಡೇಟ್ಸೇ ಮ್ಯಾಕ್ಸಿಮಮ್ ಚಾನ್ಸ್ ಇರೋದು. ಇಲ್ಲ ಅಂತಂದರೆ ಮಾರ್ಚ್ 15 ಒಳಗಂತ ಬಂದೇ ಬರುತ್ತೆ ಅಂದ್ಕೊಂಡಿದ್ದೀನಿ, ಅಷ್ಟರಲ್ಲಿ ಬಂದೇ ಬರುತ್ತೆ. ಸೊ ಅದರಲ್ಲಿ ಕಟ್ ಆಫ್ ಕೂಡ ಸ್ವಲ್ಪ ಜಾಸ್ತಿನೇ ಹೋಗ್ಬೋದು. ಆಲ್ಮೋಸ್ಟ್ ಆಂಧ್ರದವರೆಲ್ಲ ಇಲ್ಲೇ ಅಪ್ಲೈ ಮಾಡಿದ್ದಾರೆ, ತೆಲುಗು ಆಗಲಿ, ಇವನ್ ಕೇರಳದವರು ಅಪ್ಲೈ ಮಾಡ್ತಾರೆ, ನಮ್ಮ ಸ್ಟೇಟಿಗೆ ಮಹಾರಾಷ್ಟ್ರದವರು ಅಪ್ಲೈ ಮಾಡ್ತಾನೆ ಇರ್ತಾರೆ. ಸೊ ಅವ್ರನ್ನ ಸ್ಟಾಪ್ ಮಾಡೋಕ್ಕಾಗಲ್ಲ, LPT ಬೇರೆ ಇಲ್ಲ RRB ಕ್ಲರ್ಕಲ್ಲೇ. ಸೊ ಭಾಳ ಜನ ಅವರೇ ಕೂಡ ಸೆಲೆಕ್ಟ್ ಆಗ್ತಾರೆ. ಇನ್ನು ಸೆಕ್ಷನಲ್ ಕಟ್ ಆಫ್ ಸ್ವಲ್ಪ ಜಾಸ್ತಿನೇ ಬರ್ಬೋದು RRBಲಿ. IBPS ಯಾವಾಗಲೂ ಕಮ್ಮಿ ಇರುತ್ತೆ, IBPS PO ಆಗಲಿ, IBPS ಕ್ಲರ್ಕ್ ಆಗಲಿ, IBPS PO ಆಗಲಿ, IBPS ಕ್ಲರ್ಕ್ ಆಗಲಿ ಸ್ವಲ್ಪ ಕಮ್ಮಿನೇ ಇದಾವೆ, ಅಷ್ಟು ಜಾಸ್ತಿ ಇಲ್ಲ ಸೆಕ್ಷನಲ್ ಕಟ್ ಆಫ್. ಬಟ್ RRB PO ಸೆಕ್ಷನಲ್ ಕಟ್ ಆಫ್ ಭಾಳ ಹೋಗ್ಬಿಟ್ಟಿತ್ತು ಮೇನ್ಸಲ್ಲಿ, ಅದರಿಂದ RRB ಕ್ಲರ್ಕ್ ಕೂಡ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್. ಅದರಲ್ಲಿ ಇಂಗ್ಲೀಷ್ ಬೇರೆ ಭಾಳ ಈಸಿ ಇತ್ತು ಇಂಗ್ಲೀಷ್, ಅದರಿಂದ 15-18 ಮೇಲೆ ಇರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು ರೀಸನಿಂಗ್ ಆವ್ರೇಜ್ ಇತ್ತು ಸ್ವಲ್ಪ, ಅದು ಕೂಡ ಅರೌಂಡ್ 12, 13, 15 ಪ್ಲಸ್ ಬರ್ಬೋದು, ಗೊತ್ತಿಲ್ಲ, ನನಗೂ ಪ್ರೆಡಿಕ್ಟ್ ಮಾಡೋಕ್ಕಾಗ್ತಿಲ್ಲ ಸೆಕ್ಷನಲ್ಲು. ಇವನ್ RRB PO ನಾನೆಲ್ಲ ಲೋ ಕೊಡ್ತಾರೆ ಅಂದ್ಕೊಂಡಿದ್ದೆ, ಅದು ಜಾಸ್ತಿ ಕೊಟ್ಬಿಟ್ಟಿದ್ರು, ನನ್ನ ಸೆಕ್ಷನಲ್ ಕೂಡ ಆಗಿರಲಿಲ್ಲ ಅದರಿಂದ ಸೊ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಸೆಕ್ಷನಲ್ ಕಟ್ ಆಫ್ಸ್. ಸೊ ಬಟ್ ಅದು ಏನಂತಂದರೆ RRB PO ಇದಾವಲ್ಲ, ಇನ್ನೊಂದು ಏನಂತಂದರೆ ಈ ಸಲ ಸ್ಟೇಟ್ ವೈಸ್ ಕೊಡ್ತಾಯಿದ್ದಾರೆ. ಇದಕ್ಕೆ ಮೇನಾಗಿ RRB PO ಸ್ಟೇಟ್ ವೈಸ್ ಕೊಟ್ಟಿದ್ರು, RRB ಕ್ಲರ್ಕ್ ಕೂಡ ಸ್ಟೇಟ್ ವೈಸ್ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಆ ಥರ ಯಾವಾಗಲೂ ಕೊಟ್ಟಿರಲಿಲ್ಲ, ಇದೇ ಫಸ್ಟ್ ಆ ಥರ ಕೊಡ್ತಾ ಇರೋದು, ಗೊತ್ತಿಲ್ಲ ಏನಕ್ಕೆ ಹಂಗೆ ಮಾಡಿದ್ರೆ. ಮೇ ಬಿ ಆಲ್ ಇಂಡಿಯಾ ಇದ್ದಿದ್ರೆ ಅದು RRB PO ಕೂಡ ಸೆಕ್ಷನಲ್ ಕಮ್ಮಿ ಇರೋದು, ಇಲ್ಲಿ RRB ಕ್ಲರ್ಕ್ ಕೂಡ ಸ್ಟೇಟ್ ವೈಸೇ ಕೊಡ್ಬೋದು ಅಂದ್ಕೊಂಡಿದ್ದೀನಿ. ಅಂದರೆ ಗ್ರೂಪ್ ಮಾಡ್ಕೊಡ್ತಾರಲ್ಲ, ಕೆಲವು ಸ್ಟೇಟಿಗೆ ಜಾಸ್ತಿ, ಕೆಲವು ಸ್ಟೇಟಿಗೆ ಕಮ್ಮಿ, ಆ ಥರ ಮಾಡ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ, ಅದು ಬೇಗನೆ ಬರುತ್ತೆ. ಸೊ ಇನ್ನು ಯಾರ್ಯಾರು RRB PO ಸೆಲೆಕ್ಟ್ ಆಗಿ SP ಕ್ಲರ್ಕ್ ಅಥವಾ IBPS ಕ್ಲರ್ಕ್ ಸೆಲೆಕ್ಟ್ ಆಗಿದ್ದಾರೆ ಅಂದ್ಕೊಂಡು ಸೆಲೆಕ್ಟ್ ಆಗಿದ್ರೆ ಅವರು ನಾನು ಹೇಳೋದು ನಿಮ್ಗೆ ಮ್ಯಾಕ್ಸಿಮಮ್ RRB POನೇ ಚೂಸ್ ಮಾಡಿ. ಆಫೀಸರ್ ಸ್ಕೇಲು ಸ್ಯಾಲ್ರಿ ಚೆನ್ನಾಗಿರುತ್ತೆ, ಪರವಾಗಿಲ್ಲ. ಇನ್ನು ಪೋಸ್ಟಿಂಗ್ ಅಂತಂದರೆ ಆಲ್ಮೋಸ್ಟ್ ಅವು ಹಳ್ಳಿ ಸೈಡ್ ಇರೋದು, ಸೊ ಕೆಲವರು ಪೋಸ್ಟಿಂಗ್ ಇಷ್ಟ ಆಗೋಲ್ಲ. ನೀವು ನಿಮ್ಮ ಫೈನಾನ್ಷಿಯಲ್ ಚೆನ್ನಾಗಿದ್ದರೆ ನಿಮ್ಮ ಮನೆ ಸೈಡು, ಸೊ ಕ್ಲರ್ಕೆ ಚೂಸ್ ಮಾಡ್ಬೋದು. ಅವು ಕ್ಲರ್ಕ್ ಆಲ್ಮೋಸ್ಟ್ ಟೌನ್ಗಳಲ್ಲೇ ಇರ್ತವೆ, ತಾಲೂಕು ಲೆವೆಲ್ಲು ಆ ಥರ ಊರುಗಳಲ್ಲಿ. ಸೊ ನಿಮ್ಮ ಇಷ್ಟ, ನಾನು ಹೇಳೋದು RRB PO ಚೂಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅಷ್ಟೇ. ಥ್ಯಾಂಕ್ ಯು.